ಒಂದು ಸಿನಿಮಾ ಅಂದ ಮೇಲೆ ಅದರಲ್ಲಿ ಹೀರೋ ಮತ್ತು ಹೀರೋಯಿನ್ ಕೂಡ ಇರ್ತಾರೆ. ಆದರೆ ಕೆಲವು ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತವೆ ಅಂದರೆ, ಸಿನಿಮಾ ಮುಗಿದು ಎಷ್ಟೇ ವರ್ಷಗಳಾದರೂ ಆ ಪಾತ್ರಗಳು ಮಾತ್ರ ನಮಗೆ ಸದಾ ನೆನಪಿನಲ್ಲಿರ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡಿಗರು ಎಂದೂ ಮರೆಯದ ಅಂತಹ 6 ಅವಿಸ್ಮರಣೀಯ ಪಾತ್ರಗಳ ಬಗ್ಗೆ ಮಾತಾಡೋಣ. ಪುಟ್ಟಮಲ್ಲಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಪುಟ್ನಂಜ ಸಿನಿಮಾದಲ್ಲಿನ ಪುಟ್ಟಮಲ್ಲಿ ಎಂಬ ಪಾತ್ರವನ್ನು ಕನ್ನಡ ಸಿನಿ ಪ್ರೇಕ್ಷಕರು ಎಂದೂ ಮರೆಯಲು ಸಾಧ್ಯವಿಲ್ಲ. ಈ ಪಾತ್ರ ಉಮಾಶ್ರೀ ಅವರ ವೃತ್ತಿ ಜೀವನದ ಅತ್ಯುತ್ತಮ ಪಾತ್ರಗಳಲ್ಲಿ ಒಂದು ಅಂತ ಹೇಳಬಹುದು. ಅಲ್ಲಿಯವರೆಗೂ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ಉಮಾಶ್ರೀ ಅವರು ಪುಟ್ನಂಜದಲ್ಲಿ ರವಿಚಂದ್ರನ್ ಅವರ ಅಜ್ಜಿಯಾಗಿ ಪುಟ್ಟಮಲ್ಲಿ ಎಂಬ ಗಂಭೀರ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದರು. ಈ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಎಂಬ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಲಭಿಸಿತ್ತು. ಮುಸ್ತಫಾ. ರಮೇಶ್ ಅರವಿಂದ್ ಹಾಗೂ ಚಾರುಲತಾ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಎಲ್ಲರೂ ನೋಡಿಯೇ ಇರ್ತಾರೆ. ಚಿತ್ರದಲ್ಲಿ ಸಾಧು ಅವರು ಫೋಟೋಗ್ರಾಫರ್ ಮುಸ್ತಫಾ ಎಂಬ ಹಾಸ್ಯ ಪಾತ್ರದ ಮೂಲಕ ಎಲ್ಲರನ್ನ ನಕ್ಕು ನಿಲ್ಲಿಸಿದ್ದರು. ಈ ಸಿನಿಮಾದ ಅವರ ಪಾತ್ರವನ್ನು ಯಶ್ ನಟನೆಯ ಗೂಗ್ಲಿ ಸಿನಿಮಾದಲ್ಲಿ ಕೂಡ ರಿಪೀಟ್ ಮಾಡಲಾಗಿತ್ತು. ಅಲ್ಲಿಯೂ ಸಾಧು ಕೋಕಿಲ್ ಅವರೇ ನಟಿಸಿದರು. ಗಂಗಾ ಮತ್ತು ನಾಗವಲ್ಲಿ. 2004ರಲ್ಲಿ ಬಿಡುಗಡೆಯಾಗಿದ್ದ ಸೈಕಲಾಜಿಕಲ್ ಥ್ರಿಲ್ಲರ್ ಆಪ್ತಮಿತ್ರ ಸಿನಿಮಾದಲ್ಲಿನ ಗಂಗಾ ಪಾತ್ರ ಕೂಡ ಕನ್ನಡ ಸಿನಿ ಪ್ರೇಕ್ಷಕರು ಮರೆಯಲು ಸಾಧ್ಯವೇ ಇಲ್ಲ. ಚಿತ್ರದಲ್ಲಿ ಸೌಂದರ್ಯ ಅವರು ಗಂಗಾ ಮತ್ತು ನಾಗವಲ್ಲಿ ಎರಡೂ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದರು. ಇದು ಅವರ ಕೊನೆಯ ಚಿತ್ರ ಕೂಡ ಹೌದು. ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 1 ವರ್ಷ ಪ್ರದರ್ಶನ ಕಂಡಿದ್ದು 5 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿತ್ತು. ಸಾವ್ಕಾರ್ ಸಿದ್ದಪ್ಪ. ಡಾಕ್ಟರ್ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ್ದ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿನ ಸಾವ್ಕಾರ್ ಸಿದ್ದಪ್ಪ ಪಾತ್ರ ಕೂಡ ಎವರ್ಗ್ರೀನ್ ಆಗಿ ಉಳಿದುಕೊಂಡಿದೆ. ಕಠೋರ ಮನಸ್ಸಿನ ವ್ಯಕ್ತಿ, ತಾನು ಏನೇ ಮಾಡಿದರೂ ಸರಿ ಎನ್ನುವ ಸಾವ್ಕಾರ್ ಸಿದ್ದಪ್ಪನ ಪಾತ್ರ. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಸಾವ್ಕಾರ್ ಸಿದ್ದಪ್ಪನ ಪಾತ್ರಕ್ಕೆ ಹಿಡಿ ಶಾಪ ಹಾಕಿದ್ದು ಕೂಡ ಉಂಟು. ಅಷ್ಟರ ಮಟ್ಟಿಗೆ ವಜ್ರಮುನಿ ಈ ಪಾತ್ರದಲ್ಲಿ ಜೀವಿಸಿದ್ರು. 1974ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಕೊಳ್ಳೆ ಹೊಡೆದಿತ್ತು. ಚಾಮಯ್ಯ ಮೇಷ್ಟ್ರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಾಯಕನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ನಾಗರಹಾವು. ಈ ಚಿತ್ರದಲ್ಲಿನ ಚಾಮಯ್ಯ ಮೇಷ್ಟ್ರು ಪಾತ್ರವನ್ನು ಕೂಡ ಎಂದೂ ಮರೆಯಲು ಸಾಧ್ಯವಿಲ್ಲ. ಮುಂಗೋಪಿ ಯುವಕನಾಗಿ ರಾಮಾಚಾರಿ ಮತ್ತು ಅವನನ್ನ ಮಗನಂತೆ ಪ್ರೀತಿಸಿ ಸದಾ ಕಾಪಾಡುವ ಮೇಷ್ಟ್ರು ಚಾಮಯ್ಯ ಮೇಷ್ಟ್ರು. ಇವರಿಬ್ಬರ ಪ್ರೀತಿಯ ಬಾಂಧವ್ಯದ ಕಥೆಯನ್ನ ಹೊಂದಿದ್ದ ಈ ಸಿನಿಮಾ ಎವರ್ಗ್ರೀನ್ ಆಗಿ ಉಳಿದುಕೊಂಡಿದೆ. ಡಾಕ್ಟರ್ ಶ್ಯಾಮ್ ಸರ್ಜನ್. ರಮೇಶ್ ಅರವಿಂದ್ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಸಖತ್ ಹಾಸ್ಯಮಯವಾಗಿದ್ದ ಚಿತ್ರ ರಾಮ ಶ್ಯಾಮ ಬಾಮ. ಈ ಚಿತ್ರದಲ್ಲಿನ ಕಮಲ್ ಹಾಸನ್ ಪಾತ್ರವನ್ನು ಕೂಡ ಯಾರೂ ಮರೆಯಲು ಸಾಧ್ಯವಿಲ್ಲ. ಈ ಸಿನಿಮಾದಲ್ಲಿನ ಕಮಲ್ ಹಾಸನ್ ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿರುವ ಡಾಕ್ಟರ್ ಶ್ಯಾಮ್ ಸರ್ಜನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ತಮಿಳಿನ ಸತಿ ಲೀಲಾವತಿ ಚಿತ್ರದ ರಿಮೇಕ್ ಆಗಿದ್ದ ಈ ಚಿತ್ರದಲ್ಲಿ ಕಮಲ್ ಹಾಸನ್ ಮತ್ತು ಊರ್ವಶಿ ಅವರ ಮ್ಯಾನರಿಸಂ ಹಾಗೂ ಡೈಲಾಗ್ಗಳು ಪ್ರೇಕ್ಷಕರನ್ನ ನಕ್ಕು ನಗಿಸಿದ್ದವು. ಇವುಗಳು ಸ್ನೇಹಿತರೆ ಕನ್ನಡದಲ್ಲಿ ಎಂದೂ ಮರೆಯದ ಕೆಲವು ಅದ್ಭುತ ಪಾತ್ರಗಳಂತ ಹೇಳಬಹುದು. ಇದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಮತ್ತು ಈ ಲಿಸ್ಟಲ್ಲಿ ಸೇರಬೇಕಾದಂಥ ಪಾತ್ರಗಳ ಲಿಸ್ಟನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡವನ್ನು ಬಳಸಿ ಕಲೆಯನ್ನು ಬೆಳೆಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.